आज इस महत्वपूर्ण क्षणों में मैं आपके सामने उस दुर्लभ, गोपनीय और महत्वपूर्ण दुर्लभोपनिषद के श्लोकों की चर्चा करना चाहूंगा जो समस्त उपनिषदों में अद्वितीय और श्रेष्ठ है। ऋषियों ने इस बात को स्वीकार किया है कि जहां दुर्लभोपनिषद की चर्चा होती है वहीं पवित्रता का वातावरण बन जाता है। जहां दुर्लभोपनिषद के श्लोक का उच्चारण होता है वहीं जीवन में प्रसन्नता और आनंद, आह्लाद और खुशी छलकने लग जाती है। और जहां दुर्लभोपनिषद के पदों को, श्लोकों को गेय अवस्था में कोई गाता है, सुनता है, श्रवण करता है, मनन करता है, चिंतन करता है, वह स्वतः साधक बन जाता है, स्वतः सिद्ध बन जाता है। समस्त सिद्धियां स्वतः उसके सामने उपस्थित हो जाती हैं। उसको साधना करने की विशेष आवश्यकता नहीं होती। इसलिए नहीं आवश्यकता होती कि ये श्लोक अपने आप में दिव्य और चैतन्य है। इन श्लोकों की रचना ही इस प्रकार से हुई है कि सुनने वाले के हृदय पर, प्राणों पर, देह पर, चैतन्यता पर प्रहार करती हैं, प्रभाव डालती हैं और उसके सारे शरीर को साधनामय बना देती हैं। इसीलिए शास्त्रकारों ने कहा है कि वास्तव में वे अत्यंत सौभाग्यशाली व्यक्ति होते हैं जिनके घर में दुर्लभोपनिषद होता है। वास्तव में उनके पुण्य उदय होते हैं जब वे दुर्लभोपनिषद की चर्चा करते हैं। वास्तव में उनके पूर्वजों का पुण्य उसके जीवन में अवतरित होता है जब दुर्लभोपनिषद के श्लोकों को बोलता है, उच्चारण करता है। और वास्तव में ही जब उसका सौभाग्य प्रारंभ होता है, जब उसका शुभ फल प्रारंभ होता है, जब उसका अच्छा समय शुरू होता है, तब उसके जीवन में, उसके घर में दुर्लभोपनिषद के श्लोक उच्चरित होते हैं और वह सुनता है। ಇಂದಿನ ಈ ಮಹತ್ವಪೂರ್ಣ ದಿನ ಮತ್ತು ಕ್ಷಣದಲ್ಲಿ ನಾನು ನಿಮ್ಮೆಲ್ಲರಿಗಾಗಿ, ನಿಮ್ಮೆಲ್ಲರ ಮುಂದೆ ಆ ದುರ್ಲಭ, ಗೋಪನೀಯ ಮತ್ತು ಮಹತ್ವಪೂರ್ಣವಾದ ದುರ್ಲಭೋಪನಿಷತ್ತಿನ ಶ್ಲೋಕಗಳ ಬಗ್ಗೆ ಚರ್ಚೆ ಮಾಡಲು ಇಚ್ಛಿಸುತ್ತಿದ್ದೇನೆ. ಯಾವುದನ್ನು ಸಮಸ್ತ ಉಪನಿಷತ್ತುಗಳಲ್ಲಿಯೂ ಅದ್ವಿತೀಯ ಮತ್ತು ಶ್ರೇಷ್ಠವೆಂದು ನಮ್ಮ ಋಷಿಗಳೆಲ್ಲ ಒಮ್ಮತದಿಂದ ಹೃತ್ಪೂರ್ವಕವಾಗಿ ಸ್ವೀಕರಿಸಿದ್ದಾರೆಯೋ ಆ ಪವಿತ್ರತಮ ಉಪನಿಷತ್ತಿನ ಕೆಲವು ಪುಣ್ಯತಮ ಶ್ಲೋಕಗಳನ್ನು ಭಾವಾರ್ಥದೊಂದಿಗೆ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ದುರ್ಲಭೋಪನಿಷತ್ತಿನ ಚರ್ಚೆ ಆಗುವ ಸ್ಥಳದಲ್ಲಿ ಪವಿತ್ರತೆಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂಬ ಮಾತನ್ನು ಋಷಿಗಳೆಲ್ಲ ಸರ್ವಾನುಮತದಿಂದ ಸ್ವೀಕರಿಸಿದ್ದಾರೆ. ಎಲ್ಲಿ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಉಚ್ಚರಿತವಾಗುತ್ತವೆಯೋ ಅಲ್ಲಿ ಜೀವನದಲ್ಲಿ ಪ್ರಸನ್ನತೆ ಮತ್ತು ಆನಂದ, ಆಹ್ಲಾದ ಮತ್ತು ಖುಷಿ ತುಂಬಿ ತುಳುಕುತ್ತದೆ. ಮತ್ತು ಎಲ್ಲಿ ದುರ್ಲಭೋಪನಿಷತ್ತಿನ ಪದಗಳನ್ನು, ಶ್ಲೋಕಗಳನ್ನು ದಿವ್ಯ ಸಂಗೀತದಂತೆ ಯಾರಾದರೂ ಗಾಯನ ಮಾಡಿದಲ್ಲಿ, ಕೇಳಿದಲ್ಲಿ, ಆಲಿಸಿದಲ್ಲಿ, ಶ್ರವಣ ಮಾಡಿದಲ್ಲಿ, ಮನನ ಮಾಡಿದಲ್ಲಿ, ಚಿಂತನೆ ಮಾಡಿದಲ್ಲಿ ಆ ವ್ಯಕ್ತಿ ಸ್ವತಃ ಸಾಧಕನಾಗಿ ಬಿಡುತ್ತಾನೆ, ಸ್ವತಃ ಸಿದ್ಧ ಪುರುಷನಾಗಿ ಬಿಡುತ್ತಾನೆ. ಸಮಸ್ತ ಸಿದ್ಧಿಗಳು ಸಹ ಅವನ ಮುಂದೆ ಉಪಸ್ಥಿತವಾಗಿ ಬಿಡುತ್ತವೆ. ಆ ವ್ಯಕ್ತಿಗೆ ಸಾಧನೆ ಮಾಡುವ ವಿಶೇಷವಾದ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಈ ಶ್ಲೋಕಗಳು ತಮ್ಮಲ್ಲಿಯೇ ತಾವು ದಿವ್ಯ ಮತ್ತು ಚೈತನ್ಯಯುಕ್ತವಾಗಿವೆ. ಈ ಶ್ಲೋಕಗಳ ರಚನೆಯೇ ಯಾವ ರೀತಿ ಮಾಡಲಾಗಿದೆ ಎಂದರೆ, ಇದನ್ನು ಕೇಳುವವರ ಹೃದಯದ ಮೇಲೆ, ಪ್ರಾಣದ ಮೇಲೆ, ದೇಹದ ಮೇಲೆ, ಚೈತನ್ಯತೆಯ ಮೇಲೆ ಪ್ರಹಾರ ಮಾಡಿ ಪ್ರಭಾವ ಬೀರುತ್ತಾ ಅವರ ಸಂಪೂರ್ಣ ಶರೀರವನ್ನು ಸಾಧನಾಮಯವನ್ನಾಗಿಸಿ ಬಿಡುತ್ತವೆ ಈ ಅದ್ವಿತೀಯ ಅಲೌಕಿಕ ಶ್ಲೋಕರತ್ನಗಳು. ಆದ್ದರಿಂದಲೇ ಶಾಸ್ತ್ರಕಾರರು ಏನನ್ನು ಹೇಳುತ್ತಾರೆಂದರೆ, ವಾಸ್ತವವಾಗಿ ಯಾರ ಮನೆಯಲ್ಲಿ ಈ ದುರ್ಲಭೋಪನಿಷತ್ತಿರುತ್ತದೆಯೋ ಅವರು ಅತ್ಯಂತ ಸೌಭಾಗ್ಯಶಾಲಿ ವ್ಯಕ್ತಿಯಾಗಿರುತ್ತಾರೆ. ವಾಸ್ತವವಾಗಿ ಯಾವಾಗ ಅವರು ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುತ್ತಾರೆಯೋ ಆಗ ಅವರ ಪುಣ್ಯೋದಯವಾಗುತ್ತದೆ. ವಾಸ್ತವವಾಗಿ ಯಾವಾಗ ಅವರು ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ಮಾತನಾಡುತ್ತಾರೆಯೋ, ಉಚ್ಚರಿಸುತ್ತಾರೆಯೋ ಆಗ ಅವರ ಪೂರ್ವಿಕರ ಪುಣ್ಯ ಅವರ ಜೀವನದಲ್ಲಿ ಅವತರಿತವಾಗುತ್ತದೆ
ಮತ್ತು ವಾಸ್ತವವಾಗಿಯೇ ಯಾವಾಗ ಅವರ ಸೌಭಾಗ್ಯ ಪ್ರಾರಂಭವಾಗುತ್ತದೆಯೋ, ಯಾವಾಗ ಅವರ ಶುಭ ಫಲಗಳು ಪ್ರಾರಂಭವಾಗುತ್ತವೆಯೋ, ಯಾವಾಗ ಅವರ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತದೆಯೋ, ಆಗ ಅವರ ಜೀವನದಲ್ಲಿ ಅವರ ಮನೆಯಲ್ಲಿ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಉಚ್ಚರಿಸಲ್ಪಡುತ್ತವೆ ಮತ್ತು ಅದನ್ನು ಅವರು ಕೇಳುತ್ತಾರೆ, ಆಲಿಸುತ್ತಾರೆ. दुर्लभोपनिषद के प्रारंभ में ऋषि ने आप्त वाक्य में स्पष्ट किया है कि साधना और सिद्धियां तो स्वतः प्राप्त हो जाती हैं। उन साधनाओं को और उन सिद्धियों को करने के लिए कोई विशेष प्रयत्न करने की आवश्यकता नहीं है, यदि उसने दुर्लभोपनिषद को सुना हो, पढ़ा हो, उच्चरित किया हो और नित्य श्रवण किया हो। और जो 108 दिन तक नित्य दुर्लभोपनिषद की चर्चा करता है या सुनता है, उसको प्रत्येक प्रकार की सिद्धि अपने आप में सिद्ध हो जाती है। वह चाहे महाकाली हो, या वह चाहे महाकाली हो, महालक्ष्मी हो, भैरव हो, यक्ष हो, गंधर्व हो, किन्नर हो, देवता है, और किसी प्रकार की साधना या सिद्धि हो। वास्तव में यह एक अद्वितीय और दुर्लभ उपनिषद है जिसको मैं आपके सामने स्पष्ट कर रहा हूं। इसके कुछ महत्वपूर्ण श्लोकों को आपके सामने रख रहा हूं, और यह आप लोगों का सौभाग्य है कि आपके घर में दुर्लभोपनिषद है। मगर दुर्लभोपनिषद के प्रारंभ में कहा गया है कि गुरु मुख से उच्चरित दुर्लभोपनिषद ही घर में गेय हो, क्योंकि सीधा संबंध जब गुरु ने बोला और आपके घर में उच्चरित हुआ, इसका तात्पर्य यह हुआ कि गुरु स्वयं आपके घर में अवतरित हुए, आपके घर में आए, बैठे। आपने उनकी वाणी से दुर्लभोपनिषद के श्लोकों को सुना। यह जीवन का सौभाग्य कहा जाता है, यह जीवन की श्रेष्ठता कही जाती है। और मेरे जीवन का अनुभव यह रहा है कि दुर्लभोपनिषद सुनने से और सुनने मात्र से ही आधी से ज्यादा सिद्धि तो स्वतः प्राप्त हो जाती है। इसलिए प्रत्येक व्रत, उपवास, पूजन, अर्चन, चिंतन, चाहे किसी प्रकार की साधना या आरती हो, उससे पहले दुर्लभोपनिषद को अवश्य सुनना चाहिए, अवश्य उच्चरित करना चाहिए, घर में अवश्य बजाना चाहिए और घर के वातावरण को पवित्र और दिव्य बनाना चाहिए। क्योंकि दुर्लभोपनिषद की चर्चा होने से या इसकी आवाज उच्चरित होने से समस्त देवता स्वतः घर में आते ही हैं। समस्त ऋषि उसके घर में पदार्पण करते हैं, उन ऋषियों का आशीर्वाद मिलता है, उन देवताओं का आशीर्वाद प्राप्त होता है। क्योंकि जहां दुर्लभोपनिषद है वहां समस्त देवताएं हैं, वहां समस्त सिद्धियां हैं, वहां समस्त पूर्णता हैं, वहां समस्त श्रेष्ठताएं हैं। इसलिए यह उपनिषद अपने आप में गोपनीय रहा, इसलिए यह उपनिषद अपने आप में कम लोगों को ज्ञात हो सका। ದುರ್ಲಭೋಪನಿಷತ್ತಿನ ಪ್ರಾರಂಭದಲ್ಲಿಯೇ ಋಷಿಯು ತನ್ನ ಆಪ್ತವಾಕ್ಯದಲ್ಲಿ ಏನನ್ನು ಸ್ಪಷ್ಟಪಡಿಸಿದ್ದಾನೆಂದರೆ, ಈ ದುರ್ಲಭೋಪನಿಷತ್ತನ್ನು ಕೇಳಿದವನಿಗೆ, ಓದಿದವನಿಗೆ, ಉಚ್ಚಾರಣೆ ಮಾಡಿದವನಿಗೆ ಮತ್ತು ನಿತ್ಯ ಶ್ರವಣ ಮಾಡಿದ ಸೌಭಾಗ್ಯಶಾಲಿ ವ್ಯಕ್ತಿಗೆ ಸಾಧನೆಗಳು ಮತ್ತು ಸಿದ್ಧಿಗಳು ಸ್ವತಃ ಪ್ರಾಪ್ತವಾಗಿ ಬಿಡುತ್ತವೆ. ಈ ಸಾಧನೆಗಳನ್ನು, ಸಿದ್ಧಿಗಳನ್ನು ಪಡೆಯುವುದಕ್ಕಾಗಿ ಯಾವುದೇ ವಿಶೇಷ ಪ್ರಯತ್ನಗಳನ್ನು ಅವನು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಮತ್ತು ಯಾರು ಪ್ರತಿನಿತ್ಯ 108 ದಿನಗಳವರೆಗೆ ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುತ್ತಾರೋ ಅಥವಾ ಕೇಳುತ್ತಾರೋ, ಅವರಿಗೆ ಪ್ರತ್ಯೇಕ ಪ್ರಕಾರದ ಸಿದ್ಧಿಯೂ ಸಹ ತನ್ನಷ್ಟಕ್ಕೆ ತಾನೇ ಸ್ವತಃ ಹಸ್ತಗತವಾಗುತ್ತದೆ. ಅದು ಮಹಾಕಾಳಿ ಸಿದ್ಧಿಯಾಗಿರಬಹುದು, ಮಹಾಲಕ್ಷ್ಮಿ ಸಿದ್ಧಿಯಾಗಿರಬಹುದು, ಭೈರವನಾಗಿರಬಹುದು, ಯಕ್ಷನಾಗಿರಬಹುದು, ಗಂಧರ್ವನಾಗಿರಬಹುದು, ಕಿನ್ನರನಾಗಿರಬಹುದು, ದೇವತೆಯಾಗಿರಬಹುದು ಮತ್ತು ಯಾವುದೇ ಪ್ರಕಾರದ ಸಾಧನೆ ಅಥವಾ ಸಿದ್ಧಿಯಾಗಿರಬಹುದು. ವಾಸ್ತವವಾಗಿ ಇಂತಹ ಅದ್ವಿತೀಯ ದುರ್ಲಭವಾದ ಉಪನಿಷತ್ತನ್ನು ನಾನೀಗ ನಿಮ್ಮ ಮುಂದೆ ಸ್ಪಷ್ಟಪಡಿಸುತ್ತಿದ್ದೇನೆ. ಈ ಉಪನಿಷತ್ತಿನ ಕೆಲವು ಮಹತ್ವಪೂರ್ಣವಾದ ಶ್ಲೋಕಗಳನ್ನು ನಾನು ನಿಮ್ಮ ಮುಂದಿರಿಸುತ್ತಿದ್ದೇನೆ. ಮತ್ತು ಈ ದುರ್ಲಭೋಪನಿಷತ್ ನಿಮ್ಮ ಮನೆಯಲ್ಲಿರುವುದು ನಿಮ್ಮೆಲ್ಲರ ಪರಮ ಸೌಭಾಗ್ಯವಾಗಿದೆ.
ಆದರೆ ದುರ್ಲಭೋಪನಿಷತ್ತಿನ ಪ್ರಾರಂಭದಲ್ಲಿಯೇ ಋಷಿಯು ತಿಳಿಸಿರುವುದೇನೆಂದರೆ, ಗುರುಮುಖೇನ ಉಚ್ಚರಿತವಾದ ದುರ್ಲಭೋಪನಿಷತ್ತನ್ನೇ ಮನೆಯಲ್ಲಿ ಗಾಯನ ಮಾಡುವುದು ಶ್ರೇಷ್ಠವಾಗಿದೆ. ಏಕೆಂದರೆ ನೇರವಾದ ಸಂಬಂಧ ಗುರುಗಳು ಹೇಳಿದರು ಮತ್ತು ನಿಮ್ಮ ಮನೆಯಲ್ಲಿ ಆ ಪವಿತ್ರತಮ ದಿವ್ಯ ಶ್ಲೋಕಗಳ ಉಚ್ಚಾರಣೆಯಾಯಿತು. ಇದರ ತಾತ್ಪರ್ಯವೇನೆಂದರೆ, ಗುರು ಸ್ವಯಂ ನಿಮ್ಮ ಮನೆಯಲ್ಲಿ ಅವತರಿತವಾದರು, ನಿಮ್ಮ ಮನೆಯಲ್ಲಿ ಬಂದು ಕುಳಿತರು. ನೀವೆಲ್ಲ ಅವರ ಸುಮಧುರ ವಾಣಿಯಿಂದಲೇ ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ಕೇಳಿದಿರಿ. ಇದನ್ನೇ ಜೀವನದ ಸೌಭಾಗ್ಯವೆಂದು ಕರೆಯುತ್ತಾರೆ, ಇದನ್ನೇ ಜೀವನದ ಶ್ರೇಷ್ಠತೆ ಎಂದು ಹೇಳುತ್ತಾರೆ. ಮತ್ತು ನನ್ನ ಜೀವನದ ಅನುಭವವೇನೆಂದರೆ, ದುರ್ಲಭೋಪನಿಷತ್ತನ್ನು ಕೇಳುವುದರಿಂದ, ಕೇವಲ ಕೇಳುವುದರಿಂದ ಮಾತ್ರವೇ ಸಾಧನಾ ಕ್ಷೇತ್ರದಲ್ಲಿನ ಅರ್ಧಕ್ಕಿಂತಲೂ ಹೆಚ್ಚಿನ ಸಿದ್ಧಿಗಳು ಸ್ವತಃ ತಮ್ಮಷ್ಟಕ್ಕೆ ತಾವೇ ಪ್ರಾಪ್ತವಾಗಿ ಬಿಡುತ್ತವೆ. ಆದ್ದರಿಂದಲೇ ಪ್ರತ್ಯೇಕ ವ್ರತ, ಉಪವಾಸ, ಪೂಜನೆ, ಅರ್ಚನೆ, ಚಿಂತನೆ ಅಥವಾ ಸಾಧನೆ ಇಲ್ಲವೇ ಆರತಿಯಾಗಲಿ, ಇವೆಲ್ಲಕ್ಕಿಂತ ಮುಂಚಿತವಾಗಿ ದುರ್ಲಭೋಪನಿಷತ್ತನ್ನು ಅವಶ್ಯವಾಗಿ ಕೇಳಲೇಬೇಕು, ಅವಶ್ಯವಾಗಿ ಉಚ್ಚರಿಸಲೇಬೇಕು, ಮನೆಯಲ್ಲಿ ಅವಶ್ಯವಾಗಿ ಗಾಯನ ಮಾಡಲೇಬೇಕು ಮತ್ತು ಮನೆಯ ವಾತಾವರಣವನ್ನು ಪವಿತ್ರ ಮತ್ತು ದಿವ್ಯವಾಗಿಸಲೇಬೇಕು. ಏಕೆಂದರೆ ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುವುದರಿಂದ ಅಥವಾ ಶ್ಲೋಕಗಳನ್ನು ಉಚ್ಚರಿಸುವುದರಿಂದ ಸಮಸ್ತ ದೇವತೆಗಳು ಸ್ವತಃ ಆ ಮನೆಯೊಳಗೆ ಬಂದೇ ಬರುತ್ತಾರೆ. ಸಮಸ್ತ ಋಷಿಗಳು ಆ ಮನೆಗೆ ಪಾದಾರ್ಪಣೆ ಮಾಡುತ್ತಾರೆ. ಆ ಋಷಿಗಳೆಲ್ಲರ ಆಶೀರ್ವಾದ ಮನೆಯವರೆಲ್ಲರಿಗೂ ಸಿಗುತ್ತದೆ. ಆ ದೇವತೆಯರೆಲ್ಲರ ಆಶೀರ್ವಾದವೂ ಸಹ ಎಲ್ಲರಿಗೂ ಪ್ರಾಪ್ತವಾಗುತ್ತದೆ. ಏಕೆಂದರೆ ಎಲ್ಲಿ ದುರ್ಲಭೋಪನಿಷತ್ತಿರುತ್ತದೆಯೋ ಅಲ್ಲಿ ಸಮಸ್ತ ದೇವತೆಗಳು ನೆಲೆಸುತ್ತಾರೆ, ಅಲ್ಲಿ ಸಮಸ್ತ ಸಿದ್ಧಿಗಳೂ ಇರುತ್ತವೆ, ಅಲ್ಲಿ ಸಮಸ್ತ ಪೂರ್ಣತೆಯೂ ಇರುತ್ತದೆ, ಅಲ್ಲಿ ಸಮಸ್ತ ಶ್ರೇಷ್ಠತೆಯೂ ಇರುತ್ತದೆ. ಆದ್ದರಿಂದಲೇ ಈ ಉಪನಿಷತ್ ಇಂದಿನವರೆಗೂ ಗೋಪನೀಯವಾಗಿಯೇ ಇದ್ದಿತು. ಆದ್ದರಿಂದಲೇ ಈ ಉಪನಿಷತ್ತು ತನ್ನಲ್ಲಿಯೇ ತಾನು ಅತಿ ಕಡಿಮೆ ಜನರಿಗೆ ಮಾತ್ರ ತಿಳಿಯುವಂತಾಗಿದ್ದಿತು. वशिष्ठ ने स्वयं कहा कि दुर्लभोपनिषद जैसी ग्रंथ और श्लोक तो अपने आप में दूसरे बन ही नहीं सकते। विश्वामित्र ने कहा कि मेरी समस्त साधनाओं का सार दुर्लभोपनिषद है, और शंकराचार्य ने कहा कि मैं जो कुछ हूं उसका आधार दुर्लभोपनिषद है। इसका तात्पर्य यह है कि दुर्लभोपनिषद वास्तव में ही कोई अद्भुत कृति है। इसलिए कृति अद्भुत है कि किसी एक ऋषि ने इस दुर्लभोपनिषद के श्लोकों की रचना नहीं की। समस्त ऋषियों के शरीर से निकले हुए तेज पुंज ने, उस तेज पुंज ने एक आकार ग्रहण किया, एक ब्रह्मत्व ग्रहण किया, और उसके मुख से इन श्लोकों का उच्चारण हुआ। जिस प्रकार से समस्त देवताओं के शरीर से जो तेज पुंज निकला वो भगवती जगदम्बा बनी, ठीक उसी प्रकार से समस्त ऋषियों, योगियों, महर्षियों और गुरुओं के शरीर से जो तेज पुंज प्रकट हुआ, उस तेज पुंज के माध्यम से इस ब्रह्मत्व की देह से यह दुर्लभोपनिषद अवतरित हुआ, उच्चरित हुआ। इसीलिए दुर्लभोपनिषद की महिमा अपने आप में अद्वितीय मानी गई है। दुर्लभोपनिषद अपने आप में गुरु चिंतन है, गुरु मनन है, और जहां हम गुरु शब्द का उच्चारण करते हैं वहां समस्त तीर्थों का उच्चारण करते हैं। जहां गुरु शब्द हमारे ओठों से निकलते हैं वहां समस्त देवताओं का उच्चारण होता है। जहां हमने गुरु बोला वहां स्वयं ब्रह्मा, विष्णु और महेश अवतरित होते ही हैं, क्योंकि गुरु शब्द अपने आप में इतना नगण्य, ओछा और तुच्छ शब्द नहीं है। यदि हम इसकी गरिमा समझें, यदि इसकी महत्ता समझें, यदि इसके मूल्य का आंक सकें, तो अपने आप में यह शब्द दिव्य और पवित्र और उच्च कोटि का है। और इसीलिए इस श्लोक में, इन श्लोकों में गुरु से संबंधित उन पदों की रचना की गई है जो पद, जो श्लोक अपने आप में अद्वितीय हैं। कुछ कुछ श्लोक या कोई श्लोक ऐसे होते हैं, कुछ मंत्र ऐसे होते हैं जिनके उच्चारण मात्र से ही देवता सामने प्रकट हो जाते हैं। ये श्लोक भी वैसे ही हैं। इनके उच्चारण मात्र से ही समस्त देवता स्वयं उच्चारण करता व्यक्ति के सामने उपस्थित होते ही हैं, दृश्य अदृश्य रूप में।
समस्त ऋषि गंधर्व यक्ष किन्नर उसके सामने खड़े होते हैं हाथ बांध करके, क्योंकि वहां पर दुर्लभोपनिषद का उच्चारण होता है, क्योंकि वहां दुर्लभोपनिषद को सुना जाता है। और जहां दुर्लभोपनिषद को सुना जाता है या उच्चारण होता है, उसके घर के समान तो देवता का स्वर्ग भी नहीं बन सकता। इंद्र की पुरी भी अपने आप में नगण्य और तुच्छ मानी जाती है, क्योंकि वहां पर गुरु चर्चा होती है, गुरु का चिंतन होता है, गुरु के हृदय का आगार होता है, गुरु के हृदय से भावभूमियां स्पष्ट होती हैं, और हम उन तत्वों को, उन रचनाओं को स्पष्ट करते हैं जिनके माध्यम से हम गुरु पद विन्यास को समझ सकें, गुरु के चिंतन को समझ सकें। और उससे भी बड़ी बात यह है कि समस्त देवताओं और समस्त ऋषियों, समस्त देवर्षियों और समस्त महर्षियों के शरीर के तपोपुंज का समग्र स्वरूप है। इसलिए ये श्लोक सामान्य किसी मनुष्य या देवता का बनाया हुआ नहीं है, किसी ऋषि या यक्ष का बनाया हुआ नहीं है। ये तो अपने आप में एक अद्वितीय चिंतन है, अद्वितीय भावभूमि है, अद्वितीय श्रेष्ठता है। ಸ್ವಯಂ ಬ್ರಹ್ಮರ್ಷಿ ವಸಿಷ್ಠರೇ ಹೇಳುತ್ತಾರೆ, ದುರ್ಲಭೋಪನಿಷತ್ತಿನಂತಹ ಗ್ರಂಥ ಮತ್ತು ಶ್ಲೋಕಗಳು ತಮ್ಮಷ್ಟಕ್ಕೆ ತಾವೇ ಬೇರೊಂದು ಸೃಷ್ಟಿಯಾಗಲು ಸಾಧ್ಯವೇ ಇಲ್ಲ. ಋಷಿ ವಿಶ್ವಾಮಿತ್ರರು ಹೇಳುತ್ತಾರೆ, ನನ್ನ ಸಮಸ್ತ ಸಾಧನೆಗಳ ಸಾರ ದುರ್ಲಭೋಪನಿಷತ್ ಮಾತ್ರವೇ ಆಗಿದೆ. ಮತ್ತು ಶಂಕರಾಚಾರ್ಯರು ಹೇಳುತ್ತಾರೆ, ನಾನಿಂದು ಏನಾಗಿರುವೆನೋ, ಏನೆಲ್ಲ ಸಾಧನೆ ಮಾಡಿರುವೆನೋ ಅದೆಲ್ಲದರ ಆಧಾರ ದುರ್ಲಭೋಪನಿಷತ್. ಇದರ ತಾತ್ಪರ್ಯವೇನೆಂದರೆ, ದುರ್ಲಭೋಪನಿಷತ್ ವಾಸ್ತವವಾಗಿಯೇ ಒಂದು ಅದ್ಭುತವಾದ ಕೃತಿಯಾಗಿದೆ. ಅದು ಅದ್ಭುತವಾದ ಕೃತಿಯಾಗಲು ಕಾರಣವೇನೆಂದರೆ, ಯಾವುದೇ ಒಬ್ಬ ಋಷಿ ಮಾತ್ರ ಈ ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ರಚಿಸಲಿಲ್ಲ. ಸಮಸ್ತ ಋಷಿಗಳ ಶರೀರದಿಂದ ಹೊರಬಂದ ತೇಜಪುಂಜವೊಂದು ಒಂದು ಆಕಾರವನ್ನು ಪಡೆದು ಒಂದು ಬಿಂಬತ್ವವನ್ನು ಗ್ರಹಣ ಮಾಡಿ ಮತ್ತು ಅದರ ಮುಖದಿಂದ ಈ ಶ್ಲೋಕಗಳ ಉಚ್ಚಾರಣೆಯಾಯಿತು. ಯಾವ ರೀತಿಯಲ್ಲಿ ಸಮಸ್ತ ದೇವತೆಗಳ ಶರೀರದಿಂದ ಹೊರಬಂದ ತೇಜಪುಂಜವೊಂದು ಭಗವತಿ ಜಗದಂಬಾ ದುರ್ಗಾಮಾತೆಯಾಗಿ ಪ್ರಕಟವಾಯಿತೋ ಅದೇ ರೀತಿ ಹಾಗೆಯೇ ಸಮಸ್ತ ಋಷಿಗಳ, ಯೋಗಿಗಳ, ಮಹರ್ಷಿಗಳ, ಗುರುಗಳ ಶರೀರದಿಂದ ಹೊರಬಂದ ತೇಜಪುಂಜವೊಂದು ಪ್ರಕಟವಾಗಿ ಆ ತೇಜಪುಂಜದ ಮಾಧ್ಯಮದಿಂದ ಈ ಬ್ರಹ್ಮತ್ವದ ದೇಹದಿಂದ ದುರ್ಲಭೋಪನಿಷತ್ ಅವತರಿತವಾಯಿತು, ಉಚ್ಚರಿತವಾಯಿತು. ಆದ್ದರಿಂದಲೇ ದುರ್ಲಭೋಪನಿಷತ್ತಿನ ಮಹಿಮೆ ತನ್ನಲ್ಲಿಯೇ ತಾನು ಅದ್ವಿತೀಯವೆಂದು ಭಾವಿಸಲಾಗಿದೆ. ದುರ್ಲಭೋಪನಿಷತ್ ತನ್ನಲ್ಲಿಯೇ ತಾನು ಗುರುಚಿಂತನೆಯಾಗಿದೆ, ಗುರುಮನನವಾಗಿದೆ. ಮತ್ತು ಎಲ್ಲಿ ನಾವು ಗುರು ಶಬ್ದದ ಉಚ್ಚಾರಣೆಯನ್ನು ಮಾಡುತ್ತೇವೆಯೋ ಅಲ್ಲಿ ಸಮಸ್ತ ತೀರ್ಥಗಳ ಉಚ್ಚಾರಣೆಯನ್ನೂ ಸಹ ಮಾಡುತ್ತೇವೆ. ಎಲ್ಲಿ ಗುರು ಶಬ್ದ ನಮ್ಮ ಬಾಯಿಂದ ಹೊರಬರುತ್ತದೆಯೋ ಅಲ್ಲಿ ಸಮಸ್ತ ದೇವತೆಗಳ ಉಚ್ಚಾರಣೆಯೂ ಸಹ ಆಗುತ್ತದೆ. ಎಲ್ಲಿ ನಾವು ಗುರು ಎಂದು ಹೇಳುತ್ತೇವೆಯೋ ಅಲ್ಲಿ ಸ್ವಯಂ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವತರಿತವಾಗಿಯೇ ಆಗುತ್ತಾರೆ. ಏಕೆಂದರೆ ಗುರು ಶಬ್ದ ತನ್ನಲ್ಲಿಯೇ ತಾನು ನಗಣ್ಯ, ಕ್ಷುದ್ರ ಮತ್ತು ತುಚ್ಛ ಶಬ್ದವೇನಲ್ಲ. ನಾವು ಆ ಶಬ್ದದ ಗರಿಮೆಯನ್ನು ತಿಳಿಯುವುದಾದರೆ, ಅದರ ಮಹತ್ತತೆಯನ್ನು ತಿಳಿಯುವುದಾದರೆ, ಅದರ ಮೌಲ್ಯಮಾಪನೆ ಮಾಡುವುದಾದರೆ ತನ್ನಲ್ಲಿಯೇ ತಾನು ಈ ಶಬ್ದ, ಈ ಗುರು ಶಬ್ದ ದಿವ್ಯ, ಪವಿತ್ರ ಮತ್ತು ಉಚ್ಚಕೋಟಿಯದಾಗಿದೆ. ಆದ್ದರಿಂದಲೇ ಈ ಶ್ಲೋಕಗಳಲ್ಲಿ ಯಾವ ಪದಗಳು, ಯಾವ ಶ್ಲೋಕಗಳು ತನ್ನಲ್ಲಿಯೇ ತಾನು ಅದ್ವಿತೀಯವಾಗಿವೆಯೋ ಗುರುವಿಗೆ ಸಂಬಂಧಿಸಿದ ಅಂತಹ ಪದಗಳ ರಚನೆ ಮಾಡಲಾಗಿದೆ. ಕೆಲವು ಶ್ಲೋಕಗಳು ಹೇಗಿರುತ್ತವೆ ಎಂದರೆ, ಕೆಲವು ಮಂತ್ರಗಳು ಹೇಗಿರುತ್ತವೆಂದರೆ ಅವುಗಳ ಉಚ್ಚಾರಣೆ ಮಾತ್ರದಿಂದಲೇ ದೇವತೆಗಳು ಸಾಕ್ಷಾತ್ತಾಗಿ ಪ್ರಕಟವಾಗಿ ಬಿಡುತ್ತಾರೆ. ದುರ್ಲಭೋಪನಿಷತ್ತಿನ ಶ್ಲೋಕಗಳು ಸಹ ಹಾಗೆಯೇ ಇವೆ. ಈ ಶ್ಲೋಕಗಳ ಉಚ್ಚಾರಣೆ ಮಾತ್ರದಿಂದಲೇ ಸಮಸ್ತ ದೇವತೆಗಳು ಸ್ವಯಂ ಉಚ್ಚಾರಣೆ ಮಾಡುತ್ತಾ ಸಾಧಕನ ಮುಂದೆ ದೃಶ್ಯ, ಅದೃಶ್ಯ ರೂಪದಲ್ಲಿ ಉಪಸ್ಥಿತರಾಗಿಯೇ ಆಗುತ್ತಾರೆ. ಸಮಸ್ತ ಋಷಿಗಳು, ಗಂಧರ್ವ, ಯಕ್ಷ, ಕಿನ್ನರರೆಲ್ಲ ಸಾಧಕನ ಮುಂದೆ ಕೈಕಟ್ಟಿ ನಿಂತೇ ಬಿಡುತ್ತಾರೆ. ಏಕೆಂದರೆ ಅಲ್ಲಿ ದುರ್ಲಭೋಪನಿಷತ್ತಿನ ಉಚ್ಚಾರಣೆಯಾಗುತ್ತದೆ. ಏಕೆಂದರೆ ಅಲ್ಲಿ ದುರ್ಲಭೋಪನಿಷತ್ತನ್ನು ಕೇಳಲಾಗುತ್ತದೆ, ಆಲಿಸಲಾಗುತ್ತದೆ. ಮತ್ತು ಎಲ್ಲಿ ದುರ್ಲಭೋಪನಿಷತ್ತನ್ನು ಕೇಳಲಾಗುತ್ತದೆಯೋ ಅಥವಾ ಉಚ್ಚರಿಸಲಾಗುತ್ತದೆಯೋ ಅಂತಹ ಮನೆಯ ಸರಿಸಮಾನತೆಯನ್ನು ದೇವತೆಗಳ ಸ್ವರ್ಗದಿಂದಲೂ ಸಹ ಮಾಡಲಾಗುವುದಿಲ್ಲ. ಅದರೆದುರು ಇಂದ್ರಪುರಿಯೂ ಸಹ ನಗಣ್ಯ ಮತ್ತು ತುಚ್ಛವೆಂದು ಭಾವಿಸಲಾಗುತ್ತದೆ.
ಏಕೆಂದರೆ ಅಲ್ಲಿ ಗುರುಚರ್ಚೆ ಆಗುತ್ತದೆ, ಗುರುವಿನ ಚಿಂತನೆ ಆಗುತ್ತದೆ, ಗುರುವಿನ ಹೃದಯವನ್ನು ಅರಿಯಲಾಗುತ್ತದೆ, ಗುರುವಿನ ಹೃದಯದ ಭಾವಭೂಮಿ ಸ್ಪಷ್ಟಪಡಿಸಲಾಗುತ್ತದೆ ಮತ್ತು ಯಾವುದರ ಮಾಧ್ಯಮದಿಂದ ನಾವು ಗುರುಪದ ವಿನ್ಯಾಸವನ್ನು ತಿಳಿಯಲು ಸಾಧ್ಯವಾಗುವುದೋ, ಗುರುವಿನ ಚಿಂತನೆಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುವುದೋ, ನಾವು ಆ ತತ್ವಗಳನ್ನು, ಆ ರಚನೆಗಳನ್ನು ಸ್ಪಷ್ಟಪಡಿಸುತ್ತೇವೆ. ಮತ್ತು ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ, ಸಮಸ್ತ ದೇವತೆಗಳ, ಸಮಸ್ತ ಋಷಿಗಳ, ಸಮಸ್ತ ದೇವರ್ಷಿಗಳ, ಸಮಸ್ತ ಮಹರ್ಷಿಗಳ ಶರೀರದ ತಪೋಪುಂಜದ ಸಮಗ್ರ ಸ್ವರೂಪವಾಗಿದೆ ದುರ್ಲಭೋಪನಿಷತ್. ಆದ್ದರಿಂದಲೇ ಈ ಶ್ಲೋಕಗಳನ್ನು ಯಾವುದೇ ಸಾಮಾನ್ಯ ಮನುಷ್ಯನಾಗಲಿ ದೇವತೆಯಾಗಲಿ ಮಾಡಿರುವುದಲ್ಲ, ಯಾವುದೇ ಋಷಿ ಅಥವಾ ಯಕ್ಷನಾಗಲಿ ಮಾಡಿರುವುದಲ್ಲ. ಇದು ತನ್ನಲ್ಲಿಯೇ ತಾನು ಅದ್ವಿತೀಯ ಚಿಂತನೆಯಾಗಿದೆ, ಅದ್ವಿತೀಯ ಭಾವಭೂಮಿಯಾಗಿದೆ, ಅದ್ವಿತೀಯ ಶ್ರೇಷ್ಠತೆಯಾಗಿದೆ. और मैं आज पहली बार उन महान और अद्वितीय श्लोकों को उच्चारण कर रहा हूं, जिससे कि आपका जीवन पवित्र हो सके, दिव्य बन सके, आप सही अर्थों में साधक बन सके, आप सही अर्थों में पूर्णता प्राप्त कर सके, आपके घर में पवित्रता का वातावरण बन सके, आपके घर में सुख सौभाग्य आ सके, आपके जीवन की दरिद्रता मिट सके, आपके जीवन के कष्ट और अभाव दूर हो सके, आपके परिवार में एक श्रेष्ठ वातावरण बन सके और समस्त देवता आपके घर में निवास कर सके, समस्त ऋषि आकर के आपको आशीर्वाद दे सके और आपके घर के संताप, आपके घर के दुख, आपके घर की परेशानियां, आपके घर की चिंताएं दूर होकर के आप जीवन में पवित्रता और श्रेष्ठता अनुभव कर सकें और जीवन में वह सब कुछ प्राप्त कर सकें जो आपके जीवन का लक्ष्य है, जो आपके जीवन का ध्येय है, जो आपके जीवन का उद्देश्य है। और आप जब इन श्लोकों को सुने, बजाएं, अनुभव करें या उच्चारण करें, तब अत्यंत पवित्र और दिव्य भाव मन में ला करके अपने सामने प्रत्यक्ष या चित्र में गुरु के दर्शन करके, उनको पूजा करके, उनकी अर्चना करके, उनके प्रति प्रणम्य होकर के, साष्टांग दंडवत करके अपने आप को गुरु के हृदय से जोड़ते हुए इन श्लोकों को सुने, इन श्लोकों को कानों के माध्यम से अपने हृदय पर, प्राणों में, चेतना में उतारें। घर के समस्त वातावरण में इन श्लोकों का गुंजरण करें। अपनी पत्नी, पुत्र, पुत्रवधुएं, घर के परिवार के सदस्य इनको सुने और उनका जीवन भौतिकता से कट करके एक पवित्र बन सके, एक दिव्य बन सके, एक चेतना में बन सके, एक सुसंस्कारित बन सके, बच्चों में अच्छे संस्कार आ सके, बड़ों के प्रति आदर सम्मान उनके हृदय में आ सके, उनके घर में देवता खेल सकें, गणपति, शिव, विष्णु, ब्रह्मा, इंद्र, मरुदगण सभी उनके घर में स्थायी निवास कर सकें, लक्ष्मी और अटूट लक्ष्मी का निवास उसके घर में हो सके। इसीलिए तो इस दुर्लभोपनिषद की रचना हुई है, इसीलिए तो दुर्लभोपनिषद को जीवन का श्रेष्ठतम उपनिषद माना है, इसलिए तो महर्षियों ने एक स्वर से स्वीकार किया है कि यह मनुष्यों के द्वारा उच्चरित उपनिषद नहीं है, यह तो समस्त योगियों का तपोपुंज स्वरूप है। और मैं उन्हीं श्लोकों को आपके सामने उच्चारण कर रहा हूं, उच्चरित कर रहा हूं। ಮತ್ತು ನಾನು ಈ ದಿನ ಮೊಟ್ಟ ಮೊದಲ ಬಾರಿಗೆ ಆ ಮಹಾನ್ ಅದ್ವಿತೀಯ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುತ್ತಿದ್ದೇನೆ. ನಿಮ್ಮೆಲ್ಲರ ಜೀವನ ಪವಿತ್ರವಾಗಲಿ, ದಿವ್ಯವಾಗಲೆಂದು, ನೀವೆಲ್ಲರೂ ಸರಿಯಾದ ಅರ್ಥದಲ್ಲಿ ಸಾಧಕರಾಗಲೆಂದು, ನೀವೆಲ್ಲ ಸರಿಯಾದ ಅರ್ಥದಲ್ಲಿ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೆಂದು, ನಿಮ್ಮೆಲ್ಲರ ಮನೆಗಳಲ್ಲಿ ಪವಿತ್ರತೆಯ ವಾತಾವರಣ ನಿರ್ಮಾಣವಾಗಲೆಂದು, ನಿಮ್ಮ ಮನೆಯಲ್ಲಿ ಸುಖ ಸೌಭಾಗ್ಯಗಳು ನೆಲೆಸಲೆಂದು, ನಿಮ್ಮ ಜೀವನದ ದರಿದ್ರತೆಯು ನಾಶವಾಗಲೆಂದು, ನಿಮ್ಮ ಜೀವನದ ಕಷ್ಟ ಅಭಾವಗಳು ದೂರವಾಗಲೆಂದು, ನಿಮ್ಮ ಪರಿವಾರದಲ್ಲಿ ಒಂದು ಶ್ರೇಷ್ಠವಾದ ವಾತಾವರಣ ನಿರ್ಮಾಣವಾಗಲೆಂದು ಮತ್ತು ಸಮಸ್ತ ದೇವತೆಗಳೆಲ್ಲರೂ ನಿಮ್ಮ ಮನೆಯಲ್ಲಿ ನಿವಾಸ ಮಾಡಲೆಂದು, ಸಮಸ್ತ ಋಷಿಗಳು ನಿಮ್ಮ ಮನೆಗೆ ಬಂದು ನಿಮಗೆಲ್ಲ ಆಶೀರ್ವದಿಸಲೆಂದು ಮತ್ತು ನಿಮ್ಮ ಮನೆಯ ಸಂತಾಪ, ನಿಮ್ಮ ಮನೆಯ ದುಃಖಗಳು, ನಿಮ್ಮ ಮನೆಯ ಸಮಸ್ಯೆಗಳು, ನಿಮ್ಮ ಮನೆಯವರೆಲ್ಲರ ಚಿಂತೆಗಳು ದೂರವಾಗಿ ನೀವೆಲ್ಲ ಜೀವನದಲ್ಲಿ ಪವಿತ್ರತೆ, ಶ್ರೇಷ್ಠತೆಯನ್ನು ಅನುಭವಿಸುವಂತಾಗಲಿ ಮತ್ತು
ಜೀವನದಲ್ಲಿ ನಿಮ್ಮ ಲಕ್ಷ್ಯವೇನಿದೆಯೋ, ಧ್ಯೇಯವೇನಿದೆಯೋ, ಉದ್ದೇಶವೇನಿದೆಯೋ ಅವೆಲ್ಲವೂ ನಿಮಗೆ ಪ್ರಾಪ್ತಿಯಾಗಲಿ ಎಂದು ದುರ್ಲಭೋಪನಿಷತ್ತಿನ ಅದ್ವಿತೀಯ ಶ್ಲೋಕಗಳನ್ನು ನಿಮಗಾಗಿ ಉಚ್ಚರಿಸುತ್ತಿದ್ದೇನೆ. ಮತ್ತು ನೀವು ಯಾವಾಗ ಈ ಶ್ಲೋಕಗಳನ್ನು ಕೇಳುವಿರೋ, ಉಚ್ಚರಿಸುವಿರೋ, ಅನುಭವ ಮಾಡುತ್ತೀರೋ ಆಗ ಅತ್ಯಂತ ಪವಿತ್ರ ಮತ್ತು ದಿವ್ಯ ಭಾವವನ್ನು ಮನದಲ್ಲಿ ತಂದುಕೊಂಡು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ಅಥವಾ ಚಿತ್ರಪಟದಲ್ಲಿರುವ ಗುರುವಿನ ದರ್ಶನ ಮಾಡುತ್ತಾ, ಅವರ ಪೂಜೆ ಮಾಡುತ್ತಾ, ಅವರಿಗೆ ಅರ್ಚನೆ ಮಾಡುತ್ತಾ, ಅವರ ಬಗ್ಗೆ ಪ್ರಣಮ್ಯರಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಿಮ್ಮನ್ನು ನೀವು ಗುರುವಿನ ಹೃದಯದೊಂದಿಗೆ ಏಕೀಭವಿಸುತ್ತಾ ತಲ್ಲೀನರಾಗುತ್ತಾ ಈ ಶ್ಲೋಕಗಳನ್ನು ಆಲಿಸಿರಿ. ಈ ಶ್ಲೋಕಗಳನ್ನು ಕಿವಿಗಳ ಮಾಧ್ಯಮದಿಂದ ನಿಮ್ಮ ಹೃದಯದಲ್ಲಿ, ಪ್ರಾಣದಲ್ಲಿ, ಚೇತನದಲ್ಲಿ ತುಂಬಿಕೊಳ್ಳಿ. ಮನೆಯ ಸಮಸ್ತ ವಾತಾವರಣದಲ್ಲಿ ಈ ಶ್ಲೋಕಗಳು ಮಾರ್ದನಿಸುವಂತೆ ಮಾಡಿ. ನಿಮ್ಮ ಪತ್ನಿ, ಪುತ್ರ, ಪುತ್ರವಧು, ಮನೆಯ ಪರಿವಾರದ ಸದಸ್ಯರೆಲ್ಲ ಒಟ್ಟಾಗಿ ಈ ಶ್ಲೋಕಗಳನ್ನು ಕೇಳಿ ಮತ್ತು ಅವರೆಲ್ಲರ ಜೀವನ ಭೌತಿಕತೆಯಿಂದ ಬೇರ್ಪಟ್ಟು ಪವಿತ್ರವಾಗಲಿ, ದಿವ್ಯವಾಗಲಿ, ಚೇತನಾಮಯವಾಗಲಿ, ಸುಸಂಸ್ಕಾರಿತವಾಗಲಿ. ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಯುವಂತಾಗಲಿ. ಹಿರಿಯರ ಬಗ್ಗೆ ಗೌರವಾದರಗಳು ಅವರ ಹೃದಯದಲ್ಲಿ ಮೂಡುವಂತಾಗಲಿ. ಅವರ ಮನೆಯಲ್ಲಿ ದೇವತೆಗಳೆಲ್ಲ ಆಟವಾಡುವಂತಾಗಲಿ. ಗಣಪತಿ, ಶಿವ, ವಿಷ್ಣು, ಬ್ರಹ್ಮ, ಇಂದ್ರ, ಮರುದ್ಗಣ ಪ್ರತಿಯೊಬ್ಬರೂ ಅವರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತಾಗಲಿ. ಲಕ್ಷ್ಮಿ, ನಿರಂತರ ಲಕ್ಷ್ಮಿಯ ನಿವಾಸ ಅವರ ಮನೆಯಲ್ಲಿ ಆಗುವಂತಾಗಲಿ. ಇದಕ್ಕೋಸ್ಕರವೇ ಈ ದುರ್ಲಭೋಪನಿಷತ್ತಿನ ರಚನೆಯಾಗಿದೆ. ಇದಕ್ಕಾಗಿಯೇ ದುರ್ಲಭೋಪನಿಷತ್ತು ಜೀವನದ ಶ್ರೇಷ್ಠತಮ ಉಪನಿಷತ್ತೆಂದು ಮಾನ್ಯತೆ ಪಡೆದಿದೆ. ಇದಕ್ಕಾಗಿಯೇ ಮಹರ್ಷಿಗಳೆಲ್ಲರೂ ಒಕ್ಕೊರಲಿನಿಂದ ಇದು ಮನುಷ್ಯರಿಂದ ಉಚ್ಚರಿತವಾದ ಉಪನಿಷತ್ತಲ್ಲ, ಇದು ಸಮಸ್ತ ಯೋಗಿಗಳೆಲ್ಲರ ತಪೋಪುಂಜದ ಸಮಗ್ರ ಸ್ವರೂಪವಾಗಿದೆ ಎಂದು ಸ್ವೀಕರಿಸಿದ್ದಾರೆ. ಮತ್ತು ನಾನು ಅದೇ ಶ್ಲೋಕಗಳನ್ನು ನಿಮ್ಮ ಮುಂದೆ ಇದೀಗ ಉಚ್ಚಾರಣೆ ಮಾಡುತ್ತಿದ್ದೇನೆ, ಉಚ್ಚರಿಸುತ್ತಿದ್ದೇನೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.